ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ ಬಂದು ಆ್ಯಸ್ ಯೂಶುವಲ್ ಡೈಲಿ ವ್ಲಾಗ್ ಆಗಿರುತ್ತೆ. ನಾನು ದಿನ ಹೆಂಗೆ ಕೆಲಸ ಮಾಡ್ತೀನಿ ಮತ್ತು ನನ್ನ ರೂಟೀನ್ ಹೆಂಗಿರುತ್ತೆ ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮನೆಯಿಂದ ಶೆಡ್ ಹತ್ರ ಹೋಗಿದ್ದೀನಿ. ಶೆಡ್ಡಲ್ಲಿ ಇವಾಗ ಕರೆಂಟ್ ಇದ್ರೇ ಅಲ್ವಾ ಕೆಲಸ ಆಗೋದು. ಕರೆಂಟು ಟೈಮಿಂಗ್ಸ್ ಇಲ್ಲ. ಈ ನಡುವೆ ಅಂತೂ ಸಮ್ಮರ್ ಸ್ಟಾರ್ಟ್ ಆದಾವಾಗಿಂದನೂ ಕರೆಂಟ್ ಬಂದು 12 ಗಂಟೆಗೆ ಕೊಡ್ತಾಯಿದ್ದಾರೆ. ಫಸ್ಟೆಲ್ಲ ಬೆಳಗ್ಗೆ 10 ಗಂಟೆಗೆ ಕೊಡ್ತಾಯಿದ್ರು. ಇವಾಗ 12 ಗಂಟೆಗೆ ಕೊಡ್ತಾರೆ. ಅದು ಟೈಮಿಂಗ್ಸ್ ಇಲ್ಲ. ಯಾವಾಗ 12 ಗಂಟೆಗೆ ಕೊಟ್ಟರು ಕೊಡ್ತಾರೆ, ಇಲ್ಲಾಂದರೆ ಇನ್ನೂ ಜಾಸ್ತಿನೇ ಆಗುತ್ತೆ ಟೈಮಿಂಗ್ಸು. ಅಲ್ಲಿವರೆಗೂ ವೆಯ್ಟ್ ಮಾಡಿ ಹಸುಗಳು ತೊಳಿಬೇಕು. ಹಸುಗಳು ಕಂಪಲ್ಸರಿ ತೊಳಿಲೇಬೇಕು, ಇಲ್ಲಾಂದರೆ ನಮ್ಮ ಮನೆಯವರು ಬೈತಾರೆ. ಅವು ಈ ಬಿಸಿಯಲ್ಲಿ ಹೆಂಗಿರ್ತವೆ, ನಿನ್ನ ಮಾತ್ರ ಸ್ನಾನ ಮಾಡ್ತೀಯ, ಅವುಗಳಿಗೆ ಸ್ನಾನ ಮಾಡೋದು ಬೇಡವಾ ಅಂತ ಇದು ಮಾಡ್ತಾಯಿರ್ತಾರೆ. ಅದಕ್ಕೋಸ್ಕರ ದಿನ ಕಂಪಲ್ಸರಿ ಹಸುಗಳು ತೊಳಿಲೇಬೇಕು. ಅದು ಅಲ್ಲದೆ ನಮ್ಮ ಹಸುಗಳು ಸಗಣಿ ಇಕ್ಬಿಟ್ಟು ಅದನ್ನೇ ತೊಳೆದಾಡಿ ಅದ್ರ ಮೇಲೇ ಮಲ್ಕೋತಾವಲ್ವ, ಎಲ್ಲ ಫುಲ್ಲು ಸಗಣಿ ಮಾಡಿಕೊಂಡಿರ್ತವೆ. ಸೊ ಹಂಗಾಗಿ ನಮಗೆ ನೋಡೋಕೆ ಒಂಥರ ಆಗ್ತಾಯಿರುತ್ತೆ. ಒಂದಿನ ತೊಳೆದಿಲ್ಲ ಅಂದರೆ ಮತ್ತು ಇನ್ನೊಂದು ದಿನ ತೊಳೆಯೋದಕ್ಕೆ ಕಷ್ಟ ಆಗುತ್ತೆ. ಅದೇ ದಿನ ತೊಳಿತಾ ಇದ್ದರೆ ಬೇಗ ತೊಳ್ಕೊಂಡು ಹೋಗ್ಬಿಡ್ಬೋದು. ನೋಡ್ತಾ ಇರ್ಬೋದು, ನೀಟಾಗಿ ತೊಳ್ಕೊಂಡಿದ್ದೀನಿ. ಮ್ಯಾಟು ಅಷ್ಟೇ, ದಿನ ತೊಳೆದಿಲ್ಲ ಅಂದರೆ ಒಂದಿನ ಗ್ಯಾಪ್ ಬಿತ್ತು ಅಂದರೆ ಮ್ಯಾಟಲ್ಲೆಲ್ಲ ಈ ಥರ ಕಚ್ಕೊಂಡಿರುತ್ತೆ. ಅದನ್ನು ಸ್ವಲ್ಪ ನೆನೆಸಿ ಆಮೇಲೆ ತೊಳ್ಕೊಂಡು ಹೋಗ್ಬೇಕಾಗುತ್ತೆ. ಅದು ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಟೈಮ್ ತೊಗೊಂಡು ದಿನ ತೊಳೆದು ಬಿಡೋದು. 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಕರೆಕ್ಟಾಗಿ 1:30 2 o'clock ಆಗುತ್ತೆ ಎರಡು ಕಡೆಯೂ ತೊಳೆಯೋಷ್ಟರಲ್ಲಿ. ಹಸುಗಳು ಬೇಗ ತೊಳೆದು ಬಿಡ್ಬೋದು, ಆದರೆ ಮ್ಯಾಟುಗಳು ತೊಳೆಯೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ಹಸುಗಳಿಗೆ ಕುಡಿಯೋದಕ್ಕೆ ನೀರಿಡೋ ಟೈಮ್ ಆಯಿತು. ಇದು ಪೈಪ್ ಹಾಕ್ಕೊಂಡು ನೀರು ಬಿಡೋದು. ನಮ್ಮ ಹಸುಗಳು ಏನಂತಂದರೆ ಕೆರೆಯಲ್ಲಿ ಕುಂಟೆಯಲ್ಲಿ ಬಿಟ್ಟರೆ ಚೆನ್ನಾಗಿ ಕುಡಿತವೆ ನೀರುಗಳು. ಈ ಥರ ಬಕೆಟಲ್ಲಿ ಬೇಸನಲ್ಲಿ ನೀರು ಬಿಟ್ಟರೆ ಸರಿಯಾಗಿ ಕುಡಿಯೋದೇ ಇಲ್ಲ. ಸ್ವಲ್ಪ ಹೊತ್ತು ನಿಂತ್ಕೊಂಡು ಕುಡಿಯೋದು, ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋದು, ಆ ಥರ ಮಾಡ್ತಾ ಇರ್ತವೆ. ಈ ನಡುವೆ ಪರವಾಗಿಲ್ಲ, ಸ್ವಲ್ಪ ಬೆಟರಾಗಿ ಕುಡಿತಾ ಇದ್ದಾವೆ ನೀರುಗಳು, ಯಾಕಂದರೆ ಬಿಸಿಲಿದ್ದಾವಲ್ಲ ಹಂಗೆ. ಈ ನೀರು ಬಂದು ನಾವು ಸ್ಪ್ರಿಂಕ್ಲರ್ ಹಾಕಿದ್ದೀವಲ್ಲ, ಪೈಪ್ ಕಲೆಕ್ಷನ್, ಆ ಮೋಟ್ರಲ್ಲೇ ಕಲೆಕ್ಷನ್ ಕೊಟ್ಟಿರೋದು. ಅದು ಆನ್ ಮಾಡಿಕೊಂಡ್ರೆ ಇಲ್ಲಿ ಗೇಟ್ ವಾಲ್ ಇಕ್ಕೊಂಡು ಅದಕ್ಕೊಂದು ಪೈಪ್ ಹಾಕ್ಕೊಂಡು ಅಂದರೆ ಈ ಪೈಪ್ ಹಾಕ್ಕೊಂಡು ನೀರು ಬಿಟ್ಕೋಬೋದು. ಆ ಥರ ಮಾಡಿರೋದು. ಈ ಪೈಪ್ ಹಸುಗಳಿಗೆ ನೀರು ಇಕ್ಬೇಕಲ್ವ ಯಾವಾಗೂ, ಆವಾಗ ಆನ್ ಮಾಡ್ಕೊಳ್ಳೋದು. ಬೇರೆ ಟೈಮಲ್ಲಿ ಆನ್ ಮಾಡೋದಿಲ್ಲ ಮೋಟ್ರು. ಇವಾಗ ಹಸುಗಳಿಗೆಲ್ಲ ನೀರು ಇಕ್ಕಿದ್ದಾಯಿತು. ನೋಡ್ತಾ ಇರ್ಬೋದು, ಇವಾಗ ಎರಡು ಕಡೆ ತೊಳೆದು ಇದು ಆಗಿದೆ, ನೀಟಾಗೂ ಇದೆ. ಇನ್ನು ಸ್ವಲ್ಪ ಹೊತ್ತಿಗೆ ಬಂದು ನೋಡಿದ್ರೆ ಸಗಣಿ ಎಲ್ಲ ತುಳಿದು ಇಟ್ಟಿರ್ತವೆ. ಇನ್ನು ನಾವು ಹಸುಗಳು ಈ ಸರಿನೇ ಕಟ್ಟಾಕಿರೋದು. ವರ್ಷನೂ ಬೇಸಿಗೆಯಲ್ಲಿ ಮೇಯಿಸ್ಕೊಂಬರ್ತಾ ಇದ್ವಿ. ಕೆರೆ ಕಡೆ ಸ್ವಲ್ಪ ಮೇವು ಸಿಕ್ಕೋದು. ಇವಾಗ ಕೆರೆ ಕಡೆನೂ ಸಿಕ್ಕಲ್ಲ, ಮತ್ತು ನಾವು ಈ ಕಡೆ ಮೇಯಿಸ್ತಾ ಇದ್ವಲ್ಲ ಲೇಔಟ್ ಕಡೆ, ಆ ಕಡೆನೂ ಸಿಕ್ಕಲ್ಲ. ಎಲ್ಲ ಮಣ್ಣು ಹೊಡೆದು ಮಟ್ಟ ಮಾಡ್ತಾ ಇದ್ದಾರೆ. ಎಲ್ಲೂ ಮೇಯ್ಸೋಕ್ಕೆ ಜಾಗ ಇಲ್ಲ. ಅದಕ್ಕೇ ಆಚೆ ಬಿಡ್ದಿರೋ ಒಳಗೆ ಕಟ್ಟಾಕಿ ರಾಗಿ ಹುಲ್ಲು ಹಾಕಿ ಮೇಯಿಸ್ತಾ ಇರೋದು. ಇನ್ನು ಬಂದು ನಾವು ಮೊನ್ನೆ ಸ್ಪ್ರಿಂಕ್ಲರಲ್ಲಿ ಹಾಕಿದ್ವಲ್ಲ, ಅದರಲ್ಲಿ ನೀರು ಸರಿಯಾಗಿ ಬೀಳ್ತಾ ಇದ್ದಿಲ್ಲ. ಅಲ್ಲಲ್ಲಿ ಗ್ಯಾಪ್ ಇತ್ತು. ಯಾಕಂದರೆ ಅದು ಸ್ಪ್ರಿಂಕ್ಲರ್ಗಳು ಇಷ್ಟು ಅಡಿಗಂತ ಇರುತ್ತೆ. ಅಷ್ಟಡಿಗೆ ಹಾಕಿದ್ಮೇಲೆ ಅದು ಸುತ್ತ ರೌಂಡ್ ತಿರುಗುತ್ತಲ್ವ, ಅದು ಸುತ್ತ ತಿರುಗೋ ಹತ್ರ ಮಾತ್ರ ನೀರು ಬೀಳ್ತಾ ಇದೆ. ಸೆಂಟರಲ್ಲಿ ಗ್ಯಾಪ್ ಇದೆ, ನೋಡಿಸ್ತೀನಿ ನಿಮಗೆ ಆಮೇಲೆ ನಾನು. ಇವಾಗ ಅದನ್ನು ಹಾಕೋದು ಚಿಕ್ಕದು ಬರುತ್ತಲ್ವ, ಇವಾಗ ಫಸ್ಟಿಗೆ ಹಾಕಿರೋದು ಸ್ವಲ್ಪ ದೊಡ್ಡದು, ಇದು ಬಂದು ಸ್ವಲ್ಪ ಚಿಕ್ಕದು, ಅಲ್ಲೇ ಸುತ್ತ ತಿರುಗುತ್ತೆ ಆ ಥರದ್ದು. ಇದು ಚಿಕ್ಕದು. ಎಲ್ಲ ಒಂದೇ ಟೈಪೇ, ಆದರೆ ಅಡಿಗಳು ಸ್ವಲ್ಪ ಕಮ್ಮಿ, ಇಷ್ಟು ಅಡಿಗೆ ಅಂತ ಬರುತ್ತಲ್ವ ಆ ಥರ ತಗೊಂಡು ಬಂದಿರೋದು. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮಗ ಬಂದು ಹೋಲ್ ಮಾಡ್ತಾಯಿದ್ದಾನೆ ಪೈಪ್ಗೆ, ಅದು ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ಏನೇನು ಬಂದಿದೆ ಅಲ್ವಾ ಟೆಕ್ನಾಲಜಿ. ಯಾಕಂದರೆ ನನಗಿದು ಗೊತ್ತೇ ಇದ್ದಿಲ್ಲ. ನೋಡ್ತಾ ಇದ್ದೆ ಪೈಪ್ಗಳು ಹಾಕಿದವಾಗ ಇದು ಹೆಂಗೆ ಮಾಡ್ತಾರೆ ಹೋಲು, ಇದನ್ನ ಹೆಂಗೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಫಸ್ಟೆಲ್ಲ ಥಿಂಕ್ ಮಾಡ್ತಾಯಿದ್ದೆ. ನನಗೆ ಇವಾಗಲೇ ಗೊತ್ತಾಗಿದ್ದು ಈ ಥರನೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದನ್ನೇ ಹೇಳ್ಕೊಂಡು ನಮ್ಮ ಮನೆಯವ್ರ ಜೊತೆ ಮತ್ತು ಮಗನ ಜೊತೆ ಎಲ್ಲ ಡಿಸ್ಕಸ್ ಮಾಡಿಕೊಂಡು ಏನೇನು ಬಂದಿದೆ ಇವಾಗ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡಿದ್ದೆ.
ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ನೀರು ಬಿಡೋಣ, ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ನೀರು ಬಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಈ ಬೆಳೆದಿರೋ ಕಡೆ ಎಲ್ಲ ನೀರು ಬೀಳ್ತಾ ಇದೆ, ಈ ಮಣ್ಣಿರೋ ಹತ್ರ ನೀರು ಬೀಳ್ತಾ ಇಲ್ಲ. ಸೊ ಹಂಗಾಗಿ ಇದನ್ನು ಹಾಕಿರೋದು. ಇನ್ನೂ ಶಾರ್ಟೇಜ್ ಬಂದಿದೆ, ಇನ್ನೂ ಈ ಕಡೆ ಸೈಡ್ಗೆಲ್ಲ ಹಾಕಬೇಕು. ಈ ಪೈಪ್ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ತಂದು ಹಾಕೋಣ ಅಂತ ಹೇಳಿ ಬಂದುಬಿಟ್ವಿ. ಇವಾಗ ಒಂದು ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆಲಿ. ಪಕ್ಕಾ ಹಳ್ಳಿ ಸ್ಟೈಲು. ಫಸ್ಟೆಲ್ಲ ಮಾಡ್ತಾಯಿದ್ರು ಮೊಟ್ಟೆ ಸಾಂಬಾರು ಇವಾಗ ವೆರೈಟಿಯಾಗೆಲ್ಲ ಮಾಡ್ತಾರೆ. ಇದು ಫಸ್ಟು ಅಂದರೆ ನಮ್ಮ ಅಮ್ಮ ಅವ್ರ ಕಾಲದಲ್ಲೆಲ್ಲ ಮಾಡ್ತಾಯಿದ್ರಲ್ವ, ಆ ಥರ ಹೆಸ್ರು ಕಾಳು ಹಾಕಿ ಮೊಟ್ಟೆ ಸಾಂಬಾರು ಮಾಡೋದು. ಫಸ್ಟು ಸಾಂಬಾರು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಹೆಸ್ರು ಕಾಳು ಮತ್ತು ಮೊಟ್ಟೆ ಮಾಡೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಬರೀ ಮೊಟ್ಟೆ ಗ್ರೇವಿ ಮಾಡಿದ್ರೆ ಅದು ಒಂದು ಟೈಮ್ಗೆ ಸಾಕಾಗ್ಬಿಡುತ್ತೆ. ಈ ಥರ ಸಾಂಬಾರು ಮಾಡಿಕೊಂಡ್ರೆ 2 ಟೈಮ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು, ಬ್ಯಾಲೆನ್ಸ್ ಮಾಡ್ಬೋದು. ಬೇಸಿಗೆ ಇದು ಸಮ್ಮರ್ ಬೇರೆ ಆಗಿರೋದ್ರಿಂದ ಹೀಟ್ ಜಾಸ್ತಿ ಇದೆ. ಹೆಸ್ರು ಕಾಳು ತಿಂದರೆ ಸ್ವಲ್ಪ ತಂಪಾಗುತ್ತೆ ಅಂತ ಹೇಳ್ಬಿಟ್ಟು ಇದು ರೆಸಿಪಿ ಪ್ಲ್ಯಾನ್ ಮಾಡಿಕೊಂಡೆ. ಹೆಸ್ರು ಕಾಳು ನೆನೆಸಿದ್ದಿಲ್ಲ, ಆದರೂ ಪರವಾಗಿಲ್ಲ, ಹೆಸ್ರು ಕಾಳು 1-2 ವಿಸಿಲ್ ಇಟ್ಟರೆ ಬೇಗ ಬೆಂದ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೆಸ್ರು ಕಾಳು ಒಂದು ಕುಕ್ಕರ್ಗೆ ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡು ಇವಾಗ ಅದಕ್ಕೆ ಬೇಯಷ್ಟು ನೀರು ಹಾಕ್ಕೊಂಡು 1-2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಜಾಸ್ತಿ ಕೂಗಿಸ್ಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ, ಸಾಂಬಾರು ಚೆನ್ನಾಗಿರಲ್ಲ. ನೆನೆಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಕಾಳು ಉದುರಾಗಿ ಬರುತ್ತೆ. ಆದರೆ ನಾನು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದಲ್ವ, ಸೊ ಹಂಗಾಗಿ ನೆನೆಸ್ದಿರನೇ ಕುಕ್ಕರ್ಗಿಟ್ಟು 1-2 ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಒಂದು ಬಾಣಲೆ ಇಟ್ಕೊಂಡು ಆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕಲ್ವ, ಸೊ ಹಂಗಾಗಿ ಅದು ಎಣ್ಣೆಗೆ ಚಕ್ಕೆ ಲವಂಗ ಸ್ವಲ್ಪ ಗಸಗಸೆ ಇಷ್ಟನ್ನು ಹಾಕಿ ಅದು ಸ್ವಲ್ಪ ಚಟ್ಪಟ ಅಂತ ಸೌಂಡ್ ಬರುತ್ತಲ್ವ, ಆವಾಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಾಂಬಾರು ಕ್ವಾಂಟಿಟಿಗೆ ತಕ್ಕಂತೆ ಈರುಳ್ಳಿ ಬೆಳ್ಳುಳ್ಳಿ ಎತ್ಕೋಬೇಕು. ಇಲ್ಲಿ ಗಸಗಸೆ ಹಾಕ್ಕೊಂಡ್ರೆ ಸಾಂಬಾರು ಸ್ವಲ್ಪ ತಿಕ್ಕಾಗಿ ಟೇಸ್ಟು ಚೆನ್ನಾಗಿ ಬರುತ್ತೆ, ಹಂಗಾಗಿ ಗಸಗಸೆ ಹಾಕ್ಕೊಳ್ಳೋದು. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಟೊಮೆಟೊ ನೋಡಿಕೊಂಡು ಹಾಕ್ಕೋಬೇಕು, ಇಲ್ಲಾಂದರೆ ಹುಳಿ ಬಂದ್ಬಿಡುತ್ತೆ ಸಾಂಬಾರು. ಹುಳಿ ಟೊಮೊಟೊಗಿಂತ ಆ್ಯಪಲ್ ಟೊಮೊಟೊ ಬರುತ್ತಲ್ವ, ಅದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಟೊಮೆಟೊ ಬರೋದು ಅದರ ರಸನೇ ಇರೋದಿಲ್ಲ, ಆ ಥರ ಇರುತ್ತೆ. ನನಗೆ ಅದು ಇಷ್ಟನೇ ಆಗೋದಿಲ್ಲ. ನೋಡಿಕೊಂಡು ಟೊಮೊಟೊ ಸೇರಿಸ್ಕೊಳ್ಬೇಕು. ಇವಾಗ ಟೊಮೆಟೊನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಆದರೆ ಪುದೀನ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ರೂ ಚೆನ್ನಾಗಿರುತ್ತೆ. ಬಟ್ ಇದು ಪುದೀನ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಸಾಂಬಾರಿಗೆ. ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ಅಷ್ಟೇ ಸ್ಟವ್ ಆಫ್ ಮಾಡ್ಕೊಳ್ಳೋದು. ಆಮೇಲೆ ಕೊಬ್ಬರಿ ತುರಿದಿರೋದು ಕೊಬ್ಬರಿ ಹಾಕ್ಕೋಬೋದು, ಇಲ್ಲಾಂದ್ರೂ ಹಂಗೆ ಸಾರು ಮಾಡ್ಕೋಬೋದು ಕೊಬ್ಬರಿ ಹಾಕ್ದಿರೇ. ನನಗೆ ಕೊಬ್ಬರಿ ಹಾಕಿದ್ರೆ ಇಷ್ಟ ಆಗುತ್ತೆ, ಸೊ ಹಂಗಾಗಿ ಕೊಬ್ಬರಿ ಹಾಕಿದ್ದೀನಿ. ಇವಾಗ ಇದನ್ನು ತಣ್ಣಗಾಗಿಬಿಟ್ಟು ರುಬ್ಕೋಬೇಕು. ತಣ್ಣಗಾದ್ಮೇಲೆ ಇವಾಗ ಒಂದು ಅಗಲವಾಗಿರೋ ಪಾತ್ರೆ ಇಟ್ಕೊಂಡು ಸ್ಟವ್ ಮೇಲೆ, ಯಾಕಂದರೆ ಸಾಂಬಾರು ಹೆಸ್ರು ಕಾಳು ಹಾಕೋದ್ರಿಂದ ಸ್ವಲ್ಪ ತಳ ಹಿಡಿಯೋಷ್ಟು ಚಾನ್ಸಸ್ ಇರುತ್ತೆ, ಹಂಗಾಗಿ ಸ್ವಲ್ಪ ಅಗಲವಾಗಿರೋ ಪಾತ್ರೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಅಗಲವಾಗಿರೋ ಪಾತ್ರೆ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಅದು ಚಟ್ಪಟ ಅಂತ ಸೌಂಡ್ ಬರೋವರೆಗೂ ಇಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ರುಬ್ಕೋಬೇಕು. ತಣ್ಣಗಾಗಿದೆ, ಇವಾಗ ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ಸಾಸಿವೆನೂ ಚಟ್ಪಟ ಅಂತ ಸೌಂಡ್ ಬರ್ತಾ ಇದೆ. ಆಮೇಲೆ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪು ಹಾಕ್ಕೊಂಡ್ರೆ. ಕರಿಬೇವು ಸೊಪ್ಪು ಹಾಕಿದ್ಮೇಲೆ ರುಬ್ಕೊಂಡಿರೋ ಮಸಾಲೆನೇ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿಕೊಂಡು ತಿರುಗಿಸ್ಕೊತಾ ಇರಬೇಕು ಮಸಾಲೆ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇಲ್ಲಿ ಮೊಟ್ಟೆ ಬೇಯಿಸಿಟ್ಕೊಂಡಿದ್ನಲ್ವ ಅದನ್ನು ಸಿಪ್ಪೆ ತೆಗೆದು
ಈ ಥರ ಮಾಡ್ತಾ ಇಲ್ಲ, ಸುಮ್ಮನೆ ಚಾಕುದಲ್ಲಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವ. ಸೊ ಹಂಗಾಗಿ ಇದನ್ನೇನು ಎಣ್ಣೆಲಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಸಾಂಬಾರಲ್ಲಿ ಹಾಕ್ತಾ ಇರೋದು. ಅದೇ ಬೇರೆ ಗ್ರೇವಿಗಳಿಗೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಇದು ಡೈರೆಕ್ಟಾಗಿ ಇವಾಗ ಮೊಟ್ಟೆನೇ ಹಂಗೆ ಸಾಂಬಾರು ಮಸಾಲೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮೊಟ್ಟೆ ಹಾಕಿದ್ಮೇಲೆ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗ ಮೊಟ್ಟೆಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇಷ್ಟನ್ನೇ ಇಲ್ಲಿಗೆ ಬಿಟ್ಟರೆ ಇದೊಂದು ಮಸಾಲ ಗ್ರೇವಿ, ಮೊಟ್ಟೆ ಗ್ರೇವಿ ಆಗುತ್ತೆ. ಯಾರಿಗೆ ಹೆಸ್ರು ಕಾಳು ಇಷ್ಟ ಆಗಲ್ವೋ ಅವರು ಈ ಥರ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಮತ್ತು ನಾನು ಹೆಸ್ರು ಕಾಳು ಇವಾಗ ಬೇಯಿಸಿಟ್ಕೊಂಡಿದ್ದೇನಲ್ವಾ, ಅದನ್ನು ಈ ಸ್ಟೇಜಿಗೆ ಹಾಕ್ಕೊಳ್ಳೋದು. ಸ್ವಲ್ಪ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಹೆಸ್ರು ಕಾಳು ನುಣ್ಣಗೆ ಬೆಂದ್ಬಿಟ್ಟಿದ್ರೆ ಮಾತ್ರ ಚೆನ್ನಾಗಿರಲ್ಲ ಸಾಂಬಾರು. ಸ್ವಲ್ಪ ದಿಂಡಾಗಿತ್ತು ಅಂದರೆ ಚೆನ್ನಾಗಿರುತ್ತೆ. ಇವಾಗ ಬೇಕಾದಷ್ಟು ನೀರು ಹಾಕ್ಕೊಳ್ಳೋದು. ಸಾಂಬಾರು ಕುದಿಯೋಕ್ಕೆ ಚೆನ್ನಾಗಿ ಕುದಿಸ್ಕೊಂಡು ಉಪ್ಪು ಖಾರ ಚೆಕ್ ಮಾಡಿಕೊಂಡ್ರೆ ಆಯಿತು, ಸಾಂಬಾರು ರೆಡಿ ಆಗುತ್ತೆ. ಇವಾಗ ನಾನು ಮುದ್ದೆಗೆ ಹೆಸರಿಟ್ಟಿದ್ದೀನಿ, ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಮ್ಮ ಮನೇಲಿ ಕಂಪಲ್ಸರಿ ಮುದ್ದೆ ಇರಲೇಬೇಕು. ಅದು ನೈಟ್ ಹೊತ್ತಲ್ಲಿ ಮಾತ್ರ ಕಂಪಲ್ಸರಿ ಮುದ್ದೆ ಇರಲೇಬೇಕು. ನಮ್ಮ ಮನೇಲಿ ಎಲ್ಲರೂ ತಿಂತೀವಿ, ಮಕ್ಕಳು ಮತ್ತು ನಾವಿಬ್ಬರು ಮುದ್ದೆ ಇರಲೇಬೇಕು. ಈ ಥರ ಸಾಂಬಾರುಗಳಿಗೆಲ್ಲ ಮುದ್ದೆ ಇದ್ದರೆ ಚೆನ್ನಾಗಿರುತ್ತಲ್ವ, ಹಂಗಾಗಿ. ಅದು ಅಲ್ಲದೆ ನಮ್ಮ ಮನೇಲಿ ಬೆಳಗ್ಗೆ ಹೊತ್ತೇ ಬ್ರೇಕ್ಫಾಸ್ಟು. ಈ ನಡುವೆ ಅಂತೂ ಸ್ಕೂಲ್ ಇಲ್ಲಲ್ವಾ, ಬ್ರೇಕ್ಫಾಸ್ಟು ಇಲ್ಲ ಏನಿಲ್ಲ, ಒಂದೇ ಸರಿ ಅಡುಗೆ ಮಾಡಿ ತಿನ್ನೋದು. ಮಕ್ಕಳಿಗೆ ಇವಾಗ ಚಿತ್ರಾನ್ನ ಪುಳಿಯೋಗರೆ ತಿನ್ನಬೇಕು ಅನ್ನೋ ಆ ಥರ ಆಗಿದೆ. ಮುದ್ದೆ ಸಾರು ತರಕಾರಿ ಸಾಂಬಾರು ತಿಂದು ನಿಮ್ಮ ಮನೇಲೂ ಈಗೇನೋ ಕಾಮೆಂಟಲ್ಲಿ ತಿಳಿಸಿ ಆಯಿತಾ. ಇವಾಗ ಇದಕ್ಕೆ ಒಂದಷ್ಟು ಹಸಿಟ್ಟು ಹಾಕ್ಕೊಂಡು ಸ್ವಲ್ಪ ಬೇಯೋಕ್ಕೆ ಇಟ್ಕೋಬೇಕು. ಇವಾಗ ಮುದ್ದೆ ತೊಳೆಸ್ಕೊಂಡಿದ್ದೀನಿ. ಮುದ್ದೆ ತೊಳೆಸ್ಕೊಂಡು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಮುದ್ದೆ ಹಾಕ್ಕೊಡ್ತಾಯಿದ್ದೀನಿ. ಹಳ್ಳಿ ಸ್ಟೈಲು, ಇಲ್ಲಾಂದರೆ ನಾಟಿ ಸ್ಟೈಲು ಅಂತ ಹೇಳ್ಬೋದು. ಹೆಸ್ರು ಕಾಳು ಮೊಟ್ಟೆ ಸಾಂಬಾರು ಪಕ್ಕ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೆಂಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.